NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಗಿಲ್ಲಿಯನ್ನ ಮದುವೆ ಆಗ್ತೀರಾ ಅಂತ ಕೇಳಿದ್ದಕ್ಕೆ ಕಾವ್ಯ ಕೊಟ್ಟಂತಹ ಉತ್ತರ ಏನು? ಬಿಗ್ ಬಾಸ್ ಸೀಸನ್ 12ರ ಕ್ಯೂಟ್ ಕಪಲ್ ಸ್ಪರ್ಧಿಗಳಾಗಿದ್ದ ಕಾವ್ಯ ಗೌಡ ಹಾಗೆ ಗಿಲ್ಲಿ ನಟ ಮದುವೆ ಆಗ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ, ಅಥವಾ ಬಿಗ್ ಬಾಸ್ ಗೇಮ್ ನಲ್ಲೇ ಇದು ಸೀಮಿತವಾಗಿರುತ್ತಾ, ಈ ತರ ಚರ್ಚೆಗಳು ಶುರುವಾಗಿತ್ತು. ಬಿಗ್ ಬಾಸ್ ಆರಂಭದಿಂದಲೂ ಕೂಡ ಕಾವ್ಯ ಗಿಲ್ಲಿ ನಡುವೆ ಉತ್ತಮ ಬಾಂಧವ್ಯ ಏರ್ಪಟ್ಟಿತ್ತು. ಕಾವ್ಯ ಬಗ್ಗೆ ಗಿಲ್ಲಿ ನಟ ಪೊಸೆಸಿವ್ ಆಗಿರುವುದನ್ನ ಬಿಗ್ ಬಾಸ್ ಆಡಿಯನ್ಸ್ ಕೂಡ ನೋಡಿದ್ರು. ಇದೀಗ ಗಿಲ್ಲಿ ಜೊತೆಯಲ್ಲಿ ಮದುವೆ ವಿಚಾರವಾಗಿ ಕಾವ್ಯ ಉತ್ತರ ಕೊಟ್ಟಿದ್ದಾರೆ. ಗಿಲ್ಲಿ ಹಾಗೂ ತನ್ನ ನಡುವಿನ ಸ್ನೇಹ ಉತ್ತಮವಾಗಿದೆ, ಅದು ಹಾಗೆ ಮುಂದುವರಿಯುತ್ತೆ. ಇಬ್ಬರು ಕೂಡ ಜೋಡಿಯಾಗಿ ಇದ್ವಿ ಅಂದ ಮಾತ್ರಕ್ಕೆ ಮದುವೆ ಆಗ್ತೀವಿ ಅಂತ ಏನಿಲ್ಲ. ನಮ್ಮಿಬ್ಬರ ಜೋಡಿ ವಿಚಾರವಾಗಿ ನಾನು ಪಾಸಿಟಿವ್ ರೀತಿಯಾದಂತಹ ಕಮೆಂಟ್ ಗಳನ್ನ ನೋಡಿದ್ದೇನೆ. ಶುದ್ಧ ಸ್ನೇಹ ಯಾಕೆ ಆಗ್ಬಾರ್ದು? ಮದುವೆ ಏನೂ ಇಲ್ಲ, ಸ್ನೇಹ ಅಂತೂ ಖಂಡಿತವಾಗ್ಲೂ ಮುಂದುವರಿತೆ ಅಂತ ಹೇಳಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಜಂಟಿ ಸ್ಪರ್ಧಿಗಳಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಂದ ಒಬ್ಬರಿಗೊಬ್ಬರು ಬಿಟ್ಟು ಕೊಡದಂತೆ ಇದ್ರು. ಕೊನೆಗೆ ಫಿನಾಲೆವರೆಗೂ ಕೂಡ ಗಿಲ್ಲಿ ಹಾಗೂ ಕಾವ್ಯ ಒಟ್ಟಿಗೆ ಬಂದಿದ್ರು. ಇಬ್ಬರ ಒಡನಾಟ ಗಮನಿಸಿದ ಫ್ಯಾನ್ಸ್ ಇವರು ಮದುವೆ ಆಗ್ತಾರಾ ಅನ್ನುವಂತ ಕುತೂಹಲದಲ್ಲಿದ್ರು. ಇದೀಗ ಕಾವ್ಯ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಖಾಸಗಿ ಮಾಧ್ಯಮದ ಸಂದರ್ಶನದಲ್ಲಿ ಮಾತನಾಡಿದಂತಹ ಕಾವ್ಯ, ನಮ್ಮಿಬ್ಬರ ನಡುವೆ ಇರುವಂತದ್ದು ಉತ್ತಮ ಸ್ನೇಹವೇ ಹೊರತು ಪ್ರೀತಿಯಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಗಿಲ್ಲಿ ನಟ ಕೂಡ ಕಾವ್ಯ ಜೊತೆ ಮದುವೆ ವಿಚಾರವನ್ನ ಅಲ್ಲಗಳೆದಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ನೋಡ್ತಾ ಇದ್ದಂತಹ ಪ್ರೇಕ್ಷಕರಿಗೆ ಈಗ ಒಂದು ರೀತಿಯಾದ ಕ್ಲಾರಿಟಿ ಸಿಕ್ಕಂತಾಗಿದೆ. ಕಾವ್ಯ ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಬಾಂಧವ್ಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.